ಪದ್ಯ ಪ್ರಾರಂಭ ಆದ ತಕ್ಷಣ ಅವರು ಯಾವುದೇ ತಾಳಾಗಲಿ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಅಲ್ಲ, 2 ಆವರ್ತದ ಪ್ರಾರಂಭದ ಸಾಹಿತ್ಯವನ್ನ ಅಭಿನಯಿಸಿ ಅವನು ಕುಣಿತವನ್ನ ಪ್ರಾರಂಭ ಮಾಡಬೇಕು. ಭಾಗವತರ ಕಡೆಗೆ ತಲೆ ಇರಬೇಕು, ಭಾಗವತರ ಕಡೆಗೆ ಯಾವತ್ತೂ ಕಾಲಿರಬಾರದು. ಗಿರಿಜಾ ವಿಚಿತ್ರ ವಿರ್ಯಕನೇರಿ ಆಟುವ, ಇಲ್ಲಿಗೆ ತುರಿತ ಏಕಕ್ಕೆ ಹೋಗ್ಬೇಕು. ನಾವು ಇವತ್ತು ನೋಡ್ತೇವೆ ಗಿರಿಜಾ ವಿಚಿತ್ರ ವಿರ್ಯಕನೇರಿ ಆಳುವ, 2 ನಿಮಿಷಕ್ಕೆ ಹಾಡಿ ಮುಗಿಸುವಂತಹ ಭಾವದ ಪದ್ಯಗಳನ್ನ 5-6 ನಿಮಿಷ ಹೇಳಿದ್ರೆ ಅವಾಗ ಭಾವ ಅಲ್ಲಿ ಸತ್ತೋಯ್ತು. ನೀವು ಹೇಳಿದ ಹಾಗೆ ತ್ವರಿತ ಅಷ್ಟಗಳು ಈ ರೀತಿಯ ವೇಗದಿಂದಾಗಿ ಅದು ಏಕತಾಳವೋ ಅಷ್ಟತಾಳ ಎನ್ನುವಂತಹ ಒಂದು ಗೊಂದಲ ತನಗೆ ಗೊತ್ತಿದೆ ಅಂತ ಸಿಕ್ಕಾಬಟ್ಟೆ ಈಗ ಮೊದಲೇ ಚಂಡೆಯವರು ತುಂಬಾ ನುಡಿಸುವಂತಹದ್ದು, ಇದು ಸಲ್ಲದೇ ಸಲ್ಲ, ಅದು ಮಾಡ್ಲೇಬಾರದು. ಆ ಭಾವಕ್ಕೆ ಎಷ್ಟು ಬೇಕು. ಇನ್ನೊಬ್ಬರ ಸ್ವಾತಂತ್ರ್ಯವನ್ನ ನಾವು ಕಸಿದುಕೊಳ್ಳಬಾರದು. ಅವನು ಭಾಗವತನೇ ಆಗಲಿ ಅಥವಾ ಚಂಡೆ ಮದ್ಲೆಯವರೇ ಆಗಿ ವೇಷಧಾರಿಗಳೇ ಆಗಿ ಕೊಡು ಕುಶಸ್ತವ ಸ್ವರ ವೃದ್ಧಸ್ತವ ಪದ ಸರಿಗ ರಿಗ ರಿಗ ಪದರಿಸ. ಭಾಗವತರಾದವರು ಹೇಗಿರಬೇಕು, ಮದ್ದಲೆ ವಾದಕರು ಹೇಗಿರಬೇಕು, ಚಂಡೆಯವರು ಹೇಗಿರಬೇಕು, ವೇಷಧಾರಿಗಳು ಹೇಗಿರಬೇಕು, ಈ ರೀತಿಯ ಅನೇಕ ವಿಷಯಗಳು ಮತ್ತೆ 110 ರಾಗಗಳಿಗೆ ಈ ಪುಸ್ತಕದಲ್ಲಿ ನೋಟೇಶನ್ ಇರುವಂತಹದ್ದು. ಮುನಿಯೇ ತವ ದರುಶನ ಭಾಗ್ಯ ಸುಲಭವೇ ಮಮ ಪುಣ್ಯವಶವಿನಿ ದೊರೆಯೇ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವಿದ್ವಾನ್ರೆ, ಈ ರಂಗ ನಡೆಗಳು ಮತ್ತು ರಂಗದಲ್ಲಿ ನಿಲುವು ಈ ಕುರಿತು ಏನಾದ್ರು ವಿಶೇಷವಾಗಿ ಕಲಾವಿದರಿಗೆ ಮಾಹಿತಿಗಳನ್ನು ಹೇಳ್ಬೋದಾ? ಖಂಡಿತ. ಈಗ ಸಾಮಾನ್ಯವಾಗಿ ಪದ್ಯದ ಪ್ರಾರಂಭ ಭಾಗವತರ ಹತ್ತಿರದಿಂದಲೇ ಆಗಬೇಕಾಗಿರುವಂತಹದ್ದು, ಆಗಬೇಕು. ಯಾವ ಪಾತ್ರಧಾರಿಯ ಪದ್ಯ ಆ ಪದ್ಯ ಅವನಿಗೆ ಬರುತ್ತಾ ಅವನು ಭಾಗವತರ ಹತ್ತಿರ ಅಂದ್ರೆ ಎಡಭಾಗದಿಂದಲೇ ಅವನು ಪದ್ಯವನ್ನ ಪ್ರಾರಂಭ ಮಾಡಿ ಅಲ್ಲಿಂದಾನೆ ಅವನು ಆ ಪದ್ಯಕ್ಕೆ ಕುಣಿತವನ್ನ ಪ್ರಾರಂಭಿಸಬೇಕಾಗಿರುವಂತಹದ್ದು. ಇನ್ನೊಂದು ಅಂಶವನ್ನು ನಾನು ಹೇಳ್ತೇನೆ. ಈಗ ಪದ್ಯ ಪ್ರಾರಂಭವಾದ ತಕ್ಷಣ ಕುಣಿಬೇಕು ಅಂತಿಲ್ಲ. 2 ಆವರ್ತದ ಸಾಹಿತ್ಯ, ಈಗ ಸರಸಿ ಜಾಂಬಕಿ ಜರೆ ಕೇಳಿ ದಿದ್ದಿ ತಕ್ಕು, ಇಲ್ಲಿವರೆಗೆ ಅವನು ಅಭಿನಯ ಮಾಡಬೇಕು. ಈ ದಿದ್ದಿ ಇದಕ್ಕೆ ಅವನು ಕುಣಿಲಿಕ್ಕೆ ಪ್ರಾರಂಭ ಮಾಡಬೇಕು. ನಾವು ಹೆಚ್ಚಿನ ಇವತ್ತು ಪದ್ಯ ಪ್ರಾರಂಭ ಆದ ತಕ್ಷಣ ಅವರು ಯಾವುದೇ ತಾಳಾಗಲಿ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಅಲ್ಲ, 2 ಆವರ್ತದ ಪ್ರಾರಂಭದ ಸಾಹಿತ್ಯವನ್ನ ಅಭಿನಯಿಸಿ ಅವನು ಕುಣಿತವನ್ನ ಪ್ರಾರಂಭ ಮಾಡಬೇಕು. ಆಮೇಲೆ ಅವನು ಇಡೀ ರಂಗವನ್ನ ವ್ಯವಸ್ಥಿತವಾಗಿ ಬಳಸ್ಕೊಳ್ಬೇಕು. ಇದು ಚಂದ ಆಗುತ್ತೆ. ಮತ್ತೆ ಅವನು ಎಲ್ಲಿಯೂ ಬೇರೆ ಪಾತ್ರಧಾರಿಗಳಿಗೆ ಮರೆ ಆಗದ ಹಾಗೆ, ಹಿಮ್ಮೇಳಕ್ಕೆ ಆದಷ್ಟು ಮರೆ ಆಗದ ಹಾಗೆ, ಒಟ್ಟಾರೆ ಅವನ ಪಾತ್ರವು ಪ್ರೇಕ್ಷಕರಿಗೆ ಸರಿಯಾಗಿ ತೋರ್ಬೇಕು. ಅವನು ಮಾಡಿದಂತಹ ಅಭಿನಯ ಹಿಮ್ಮೇಳಕ್ಕೂ ಅವನು ಕಾಣಬೇಕು. ಈ ರೀತಿಯಾದಂತಹ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯಲ್ಲಿ ಅವನು ಕುಣಿಬೇಕು. ಇನ್ನೊಂದು ರಂಗಸ್ಥಳದಲ್ಲಿ ಅಂದ್ರೆ ಈ ಕೆಲವು ಪಾತ್ರಗಳಿಗೆ ನಾವು ಸಿಂಹಾಸನದ ಮೇಲೆ ಮಲಗುವಂತಹದ್ದು ಅಥವಾ ರಂಗಸ್ಥಳದಲ್ಲಿ ಮಧ್ಯದಲ್ಲಿ ಮಲಗುವಂತಹದ್ದು, ಈ ಸಂದರ್ಭದಲ್ಲಿ ನಾವು ಹೇಗೆ ಮಲಗಬೇಕು ಅನ್ನುವಂಥದ್ದು. ಹೆಚ್ಚು ಭಾಗವತರ ಕಡೆಗೆ ತಲೆ ಇರಬೇಕು, ಭಾಗವತರ ಕಡೆಗೆ ಯಾವತ್ತೂ ಕಾಲಿರಬಾರದು. ಮತ್ತೆ ಇದು ಸಿಂಹಾಸನದ ಮೇಲೆ ಮಲಗುವುದಾದ್ರೆ ಅವನು ಭಾಗವತರ ಕಡೆಗೆ ತಲೆಯನ್ನ ಹಾಕಿಯೇ ಮಲಗಬೇಕು. ರಂಗದಲ್ಲಿ ಮಧ್ಯದಲ್ಲಿ ಮಲಗುವಾಗಲೂ ಹಾಗೆ ಈ ಕಡೆ ಭಾಗವತರಿಗೆ ತಲೆ, ಈ ಎಡಭಾಗದಲ್ಲಿ ತಲೆ ಹಾಕಿಯೇ ಮಲಗುವಂತಹದ್ದು. ಇನ್ನೊಂದು, ಮಲಗುವಾಗ ಉಳಿದ ಪಾತ್ರಧಾರಿಗಳಿಗೆ ಚಲನೆ ಮಾಡುವಷ್ಟು ವ್ಯವಸ್ಥೆಯಲ್ಲಿ ಅವನು ಮಲ್ಕೊಳ್ಬೇಕು. ಹೀಗೆ ಇದೆಲ್ಲ ಒಂದು ರಂಗದ ಕ್ರಮ. ಇನ್ನೊಂದು ನಡೆಗಳು, ಇದು ಬಹಳ ಮುಖ್ಯ. ಆ ನಡೆಗಳ ವಿಷಯವನ್ನು ಹೇಳುವುದಾದ್ರೆ ಅದು ತುಂಬಾ ಇದೆ. ಈಗ ಕೆಲವು ಪದ್ಯಗಳಿಗೆ ಮಾತೇ ಬೇಡ, ಕೇವಲ ಕುಣಿತ ಅಭಿನಯದಲ್ಲಿ ಆ ಪದ್ಯವನ್ನ ತೆಗೆದುಕೊಂಡು ಹೋಗ್ಬೋದು. ಇನ್ನೊಂದು, ಪದ್ಯಗಳನ್ನ ಹೇಗೆ ಪ್ರಾರಂಭ ಮಾಡಬೇಕು, ಮತ್ತೆ ತಾಳಮಾಲಿಕೆ ಅಂದ್ರೆ ಒಂದು ಪದ್ಯದಲ್ಲಿ ಇನ್ನೊಂದು ತಾಳಕ್ಕೆ ಹೋಗುವಾಗ ಅವನು ಹೇಗೆ ಎಲ್ಲಿ ಆ ಪದ್ಯವನ್ನ ಮುರಿದು, ಆ ಸಾಹಿತ್ಯವನ್ನು ಮುರಿದು ಇನ್ನೊಂದು ತಾಳಕ್ಕೆ ಹೋಗ್ಬೇಕು ಅನ್ನೋದನ್ನ ನೋಡೋಣ. ಈಗ
ಒಂದು ಅಷ್ಟತಾಳದ ಪದ್ಯ ಅಂತ ಇಟ್ಕೊಳ್ಳುವ. ಎಲೆ ಭಾನು ಜಾತ ಕೇಳ್ ಅಸ್ತ್ರದ ಮಹಿಮೇಯ ನೆಲೆಯ ಬೀಜದೆ ಕೂಡಿದ ಭಿನ್ನತ ನಳಿನಾಕ್ಷ ಆತನ ರಥದೊಳಗೀಗ ನಿನ್ನ ಗೆಲುವರೆ ಬಿಡುವ ನೇನೈ. ಇದು ಅಷ್ಟತಾಳದಿಂದ ಏಕ ಮತ್ತೆ ಕೋರೆ ತಾಳಕ್ಕೆ ಹೋಗುವಂತ ಒಂದು ವಿಧಾನ. ಇಲ್ಲಿ ಅಂದ್ರೆ ನಾನು ಮುರಿದ ಹಾಗೆ ಎಲ್ಲಾ ಪದ್ಯಕ್ಕೂ ಮುರಿಬೇಕು ಅಂತಿಲ್ಲ. ಯಾಕಂದ್ರೆ ಕೆಲವು ಪದ್ಯಗಳಲ್ಲಿ ಕುಣಿತಗಳಿರುವಂತಹದ್ದು. ಆ ಕುಣಿತಗಳನ್ನ ಅಭಿನಯಕ್ಕೆ ಪೂರಕವಾಗಿ 1, 2, 3 ಬಾರಿ ಹೇಳಿ ಅದನ್ನ ವ್ಯವಸ್ಥಿತವಾಗಿ ಪದ್ಯವನ್ನ ಹೇಳಿ, ಆದ್ರೆ ಮುರಿಯುವ ಇನ್ನೊಂದು ತಾಳಕ್ಕೆ ಹೋಗುವಂತಹ ಸ್ಥಳ ಇದು. ತರರಾರ ತರರಾರ ಭಿನ್ನತಾಂ ನಳಿನಾಕ್ಷ ಹೀಗೆ. ಆಮೇಲೆ ಏಕತಾಳದಿಂದ ಕೋರೆ ತಾಳಕ್ಕೆ ಹೋಗುವಂತಹದ್ದು. ಅಲ್ಲಿ ಈಗ ಎಂದಿನಂದವಲ್ಲವೆಂದು ಪ್ರಾಣಕಾಂತ ತಾಧೀಂತಾಂ ತಾಧೀಂತಾಂ ಇಲ್ಲಿಗೆ ಬರ್ಬೇಕು. ತಾಧೀಂತಾಂ ಅಂದ್ರೆ ಎಷ್ಟೋ ಹೊತ್ತಿನ ನಂತರ ಅದು ಬರಬಾರ್ದು. ಇಲ್ಲಿಗೆ ಒಂದು ವ್ಯವಸ್ಥೆ, ಇಲ್ಲಿಂದಾನೇ ತಾಧೀಂತಾಂ. ಅದು 8 ತಾಧೀಂತಾಂ ಆಗ್ಬೇಕು. ತಾಧೀಂತಾಂ 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 ತಾಧೇಂ ದಿಗ್ 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 ತೋಂತ ದಿನ ತಿತ್ತಿತ್ತೈ. ಹೀಗೆ ಈ ರೀತಿಯ ವ್ಯವಸ್ಥೆಗಳು ಇವತ್ತು ಕಳೆದು ಹೋಗ್ತಾ ಇದೆ. ಈಗ ಅಷ್ಟತಾಳದ ಪ್ರಾರಂಭದ ಮುಕ್ತಾಯ, ಆಮೇಲೆ ಕೊನೆಯ ಮುಕ್ತಾಯ ಎಲ್ಲಿಗೆ ಬರಬೇಕು, ಅನಂತರ ಅಷ್ಟತಾಳದಿಂದ ತ್ವರಿತ ಏಕತಾಳಕ್ಕೆ ಹೇಗೆ ಹೋಗಬೇಕು ಅದನ್ನು ಹೇಳಿ ತೋರಿಸ್ತೇನೆ. ಸರಸಿ ಜಾಂಬಕಿ ಜರೆ ಕೇಳಿ ದಿದ್ದಿ 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 ತಕ್ಕುತಾ ಕೀಟ ಇಲ್ಲಿಗೆ ಮುಕ್ತಾಯ ಬರಬೇಕು. ಸರಸಿ ಜಾಂಬಕಿ ಜರೆ ಕೇಳಿ ದಿದ್ದಿ 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 ತಕ್ಕುತಾ ಕೀಟ. ಈ 2 ಆವರ್ತಕ್ಕೆ ಯಾವುದೇ ಅಷ್ಟತಾಳ ಆಗ್ಲಿ 2 ಆವರ್ತಕ್ಕೆ ಅದು ಮುಕ್ತಾಯಿಸಬೇಕು. ಆಮೇಲೆ ಕೊನೆ ಆವರ್ತ ಕಿರಿಜ ವಿಚಿತ್ರ ವೀರ್ಯಕನೇರಿ ಆಳುವ ಸರಸಿ ಜಾಂಬಕಿ ಜರೆ ಕೇಳಿ ದಿದ್ದಿ ತಕ್ಕುತಾ ಕೀಟ. ಕೊನೆಯ ಮುಕ್ತಾಯವು ಅದೇ ಸ್ಥಳದಲ್ಲಿ. ಆಮೇಲೆ ಅಷ್ಟದಿಂದ ತ್ವರಿತ ಏಕಕ್ಕೆ ಹೇಗೆ ಹೋಗ್ಬೇಕು, ಇದು ತುಂಬಾ ಇವತ್ತು ನಾವು ನೋಡ್ತೇವೆ, ಅಲ್ಲಿ ಗೊಂದಲ ಆಗುವುದನ್ನ. ಕಿರಿಜ ವಿಚಿತ್ರ ವೀರ್ಯಕನೇರಿ ಆಟುವ ಇಲ್ಲಿಗೆ ತ್ವರಿತ ಏಕಕ್ಕೆ ಹೋಗ್ಬೇಕು. ನಾವು ಇವತ್ತು ನೋಡ್ತೇವೆ ಕಿರಿಜ ವಿಚಿತ್ರ ವೀರ್ಯಕನೇರಿ ಆಳುವ ಹೀಗೆ ಮುಂದೆ ತಗೊಳ್ಳುವುದನ್ನ ನಾವು ನೋಡ್ತೇವೆ. ಈಗ ಹೆಚ್ಚು ಹಾಗೆ ಆಡ್ತಾ ಇದೆ. ಆದ್ರೆ ಇದು ಒಂದು ದೃಷ್ಟಿಯಲ್ಲಿ ತಪ್ಪೇ, ಇದು ಮುಂದೆ ತಗೊಳ್ಳುವಂಥದ್ದು. ಯಾಕಂದ್ರೆ ಆವರ್ತ ಜಾಸ್ತಿ ಆಗುತ್ತೆ. ನಾವು ಆ ಛಂದಸ್ಸಿಗೆ, ಆ ತಾಳಕ್ಕೆ, ಆ ಆವರ್ತಕ್ಕೆ ನಾವು ನ್ಯಾಯವನ್ನ ಒದಗಿಸಬೇಕಾದ್ರೆ ಆ ಅರ್ಧದಲ್ಲಿಯೇ ಮುಗಿ ಕಿರಿಜ ವಿಚಿತ್ರ ವೀರ್ಯಕನೇರಿ ಆಳುವ ಮತ್ತೆ ಅದೇ ಕೊನೆಗೂ ಹಾಗೆ ಸರಸಿ ಜಾಂಬಕಿ ಜರೆ ಕೇಳಿ ಶಶಿ ಪರಂಪರೆಗಳು ರಾಜವಾಳಿ ಸರಸಿ ಜಾಂಬಕಿ ಜರೆ ಕೇಳಿ ಧಿತ್ತೋಂಗತ್ತ ಧಿನ್ನತ್ತಾಂ ತಕದಿನ ಥೀಂ ತಕದಿನ ಥೀಂ ತಕದಿನ ಥೀಂ. ಹೀಗೆ ಇಷ್ಟೇ ಇದ್ರೆ ಇದು ಸರಿಯಾದಂತಹ ಒಂದು ಕ್ರಮ. ಈಗಿನ ಪ್ರಸ್ತುತ ಸ್ಥಿತಿಯಲ್ಲಿ ಪದ್ಯದ ಅಳತೆಗಳ ವಿಸ್ತಾರ ಆಗ್ತಾ ಇದೆ ಅನ್ನುವಂತಹದ್ದೊಂದು ಕೂಗಿದೆ. 1 ನಿಮಿಷದ ಪದ್ಯಗಳು 3 ನಿಮಿಷದವರೆಗೆ ನಡೀತಾ ಇದೆ. ಆ ಕುರಿತು ತಮ್ಮ ಅಭಿಪ್ರಾಯ? ಈಗ ಪದ್ಯಕ್ಕೆ ನಾನು ಮೊದಲೇ ಹೇಳಿದ ಹಾಗೆ ಪದ್ಯದ ಭಾವ ಬಹಳ ಮುಖ್ಯ ಆಗಿರುವಂತಹದ್ದು. ರಸಭಾವಗಳು, ಪಾತ್ರಗಳು, ಈ ಎಲ್ಲಾ ದೃಷ್ಟಿಯನ್ನ ಇಟ್ಟುಕೊಂಡು ಪದ್ಯವನ್ನ ಎಷ್ಟು ವಿಸ್ತಾರ ಮಾಡಬೇಕು ಅನ್ನುವುದು. ಇವತ್ತು ನೀವು ಹೇಳಿದಾಗೆ ಅನಗತ್ಯವಾಗಿ ಪದ್ಯಗಳ ವಿಸ್ತಾರ, ರಾಗವನ್ನ ಅಲ್ಲಿ ವಿಸ್ತಾರ ಮಾಡುವಂತಹದ್ದು ಇದು ಸಲ್ಲ, ಮಾಡಲೇಬಾರದು. ಆ ಭಾವಕ್ಕೆ, ಆ ಪದ್ಯಕ್ಕೆ ಎಷ್ಟು ವಿಸ್ತಾರ ಬೇಕು ಅಷ್ಟು ಮಾತ್ರ ಮಾಡಬೇಕು. ಇವತ್ತು ಅದು ಲೆಕ್ಕ ತಪ್ಪಿ ವಿಸ್ತಾರ ಆಗುವಂತಹದ್ದು. ಇದರಿಂದ ಆಗುವಂತಹ ಸಮಸ್ಯೆ ಏನು ಅಂದ್ರೆ, ಒಂದು ಆ ರಸಭಾವಗಳು ಹಾಳಾಗುವಂತಹದ್ದು, ಮತ್ತೆ ಆ ಪಾತ್ರಧಾರಿಯ ಪಾತ್ರೌಚಿತ್ಯ ಹಾಳಾಗುವಂತಹದ್ದು. ಇನ್ನೊಂದು ಹಿಮ್ಮೇಳಕ್ಕೂ
ಹಿಮ್ಮೇಳಕ್ಕೂ ಅದು ಹಿನ್ನಡೆ. ಅಂದ್ರೆ ಈಗ ಒಂದು ಪದ್ಯದ ಭಾವ ಪ್ರಕಟಣೆಗೆ ಇಷ್ಟು ಹೊತ್ತು ಅಂತ ಇರುವಂತಹದ್ದು. ಒಂದೇ ನಿಮಿಷದಲ್ಲಿ ಒಂದು ಪದ್ಯ ಮುಗಿಯುತ್ತೆ ಅಂತ ಆದ್ರೆ ಅಷ್ಟೇ ಹೊತ್ತು ಹಾಡ್ಬೇಕು, ಅದಕ್ಕೂ ಹೆಚ್ಚು ಹಾಡ್ಲೇಬಾರದು. ಈ 1 ನಿಮಿಷದ 2 ನಿಮಿಷಕ್ಕೆ ಹಾಡಿ ಮುಗಿಸುವಂತಹ ಭಾವದ ಪದ್ಯಗಳನ್ನ 5-6 ನಿಮಿಷ ಹೇಳಿದ್ರೆ ಅವಾಗ ಭಾವ ಅಲ್ಲಿ ಸತ್ತೋಯ್ತು. ಈ ಅಷ್ಟತಾಳವನ್ನ ರಂಗದಲ್ಲಿ ಪ್ರದರ್ಶನವಾಗುವಾಗ ಅಷ್ಟತಾಳಗಳ ಕಲ್ಪನೆ ಅನ್ನುವಂಥದ್ದು ಸ್ವಲ್ಪ ಮಾಸಿ ಹೋಗಿ ಮಾಯ ಆಗುವ ಸ್ಥಿತಿಗೆ ಬರ್ತಾ ಇದೆ ಅನ್ನುವಂತ ಒಂದು ಮಾತಿದೆ. ಆ ಕುರಿತು ತಮ್ಮ ಮಾತುಗಳ ಅಭಿಪ್ರಾಯ. ಓಕೆ, ಅದನ್ನ ನಾನು ತುಂಬಾ ನೋಡಿದ್ದೇನೆ, ಕೇಳಿದ್ದೇನೆ. ನಾನು ಮೊದಲೇ ಹೇಳಿದ ಹಾಗೆ ಪದ್ಯಗಳ ಘಾತವನ್ನ ಇಟ್ಟುಕೊಂಡ್ರೆ ಮಾತ್ರ ತಾಳಗಳನ್ನು ನಾವು ಸರಿಯಾಗಿ ಪಡಿಸಲಿಕ್ಕೆ ಸಾಧ್ಯ ಆಗತ್ತೆ. ಮುಖ್ಯವಾಗಿ ಪದ್ಯಗಳ ಘಾತ, ಇನ್ನೊಂದು ತಾಳಗಳ ಭಾವ, ಅದಕ್ಕೆ ಯಾವ ವೇಗ ಅನ್ನುವಂಥದ್ದು ಬಹಳ ಮುಖ್ಯ. ಈಗ ತುಂಬಾ ವೇಗಗಳು ಇದ್ರೆ ಕುಣಿಲಿಕ್ಕೂ ಆಗೋದಿಲ್ಲ, ಮತ್ತೆ ಪದ್ಯದ ಸಾಹಿತ್ಯ ಸ್ಪಷ್ಟತೆಯೂ ಆಗೋದಿಲ್ಲ, ಭಾವ ಸ್ಪಷ್ಟತೆಯೂ ಆಗೋದಿಲ್ಲ. ಆದ್ರಿಂದ ಈಗ ಒಂದು ವೀರರಸ ಅಂತ ತಿಳ್ಕೊಳ್ಳೋ, ನೀತಿ ಶಾಸ್ತ್ರವ ಪೇಳನು ಶೌನಕ ಗಾರ್ಗ್ಯ ಸೂತನು ಪೇಳಿಗಲು, ಈ ತರುಣಿಯ ಮಾತಿನಿಂದ ಬಂದವನ್ಯಾರು ಜಾತಿ ಯಾವುದು ಪೇಳಲು, ತೋದಿಂದ ತಕದಿನ್ನ ತೈತ ದಿನ್ನ ಧೇಮ್. ಈ ವೇಗ ಸರಿ. ಇನ್ನು ನೀತಿ ಶಾಸ್ತ್ರವ ಪೇಳನು ಶೌನಕ ಗಾರ್ಗ್ಯ ಸೂತನು ಪೇಳಿಗಲು, ಈ ತರುಣಿಯ ಮಾತಿನಿಂದ ಬಂದವನ್ಯಾರು ಜಾತಿ ಯಾವುದು ಪೇಳಲು, ದಿದ್ದಿ ತೋಂ ತಕದಿನ್ನ ತೈತ ದಿನ್ನ ಧೇಮ್. ಈ ವೇಗದಿಂದ ನಿಮಗೆ ಸಾಹಿತ್ಯವೂ ಸ್ಪಷ್ಟ ಆಗೋದಿಲ್ಲ. ಅವನು ಒಟ್ಟಾರೆ ಕಾಲ ಹಾಕ್ತಾನೆ. ಚಂಡೆ ಮದ್ಲೆಯವರಿಗೂ ಸ್ಪಷ್ಟವಾಗಿರುವಂತಹ ನುಡಿತವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ವೇಗವನ್ನ ಒಮ್ಮೆ ಹೇಳಿದ ಅಂತ ಇಟ್ಕೊಳ್ಳುವ, ಹೇಳಿದರೆ ಅದಕ್ಕೆ ಸರಿಯಾಗಿ ಅವನು ಕುಣಿಬೇಕು, ಭಾಗವತನು ಘಾತ ಮತ್ತೆ ಸಾಹಿತ್ಯವನ್ನ ಸ್ಪಷ್ಟವಾಗಿ ಹೇಳಬೇಕು, ಇವರು ಅದಕ್ಕೆ ಸರಿಯಾಗಿ ಚಂಡೆ ಮದ್ಲೆಯನ್ನ ನುಡಿಸಬೇಕು. ಇದು ಆದರೆ ಮಾತ್ರ ಸಮಂಜಸ. ಆದ್ರೆ ಇಷ್ಟು ವೇಗ ಖಂಡಿತವಾಗಿ ಹೇಳಲೇಬಾರದು, ಇದು ತಪ್ಪು. ಇದು ಆವಾಗ ಅಷ್ಟತಾಳವನ್ನ ನಾವು ಸರಿಯಾದ ಅಷ್ಟತಾಳ ಅಲ್ಲವೇ ಅಲ್ಲ, ಇದು ಹಾಗಾಗುತ್ತೆ. ಅಂದ್ರೆ ಒಂದು ತಾಳಕ್ಕೆ ಇಂತಿಷ್ಟು ಅಕ್ಷರ ಕಾಲ ಅಂತೆಲ್ಲ ಇರುತ್ತಲ್ಲ, ಇದನ್ನ ನಾವು ನ್ಯಾಯವಾಗಿ ಆ ತಾಳವನ್ನ ರಂಗದಲ್ಲಿ ನಾವು ಹಾಡಬೇಕಾದ್ರೆ, ಅವು ಕುಣಿಬೇಕಾದ್ರೆ ಅಷ್ಟು ಸರಿಯಾಗಿ ಯೋಗ್ಯವಾಗಿ ಇದ್ದರೆ ಮಾತ್ರ ನಾವು ಅದನ್ನ ಸ್ವೀಕರಿಸಬೇಕು, ಇಲ್ಲದ್ರೆ ಅದು ತಪ್ಪು. ನೀವು ಹೇಳಿದ ಹಾಗೆ ತ್ವರಿತ ಅಷ್ಟಗಳು ಈ ರೀತಿಯ ವೇಗದಿಂದಾಗಿ ಅದು ಏಕತಾಳವೋ ಅಷ್ಟತಾಳ ಎನ್ನುವಂತ ಒಂದು ಗೊಂದಲ ಸೃಷ್ಟಿ ಮಾಡ್ತಾರೆ ಎನ್ನುವಂಥದ್ದು ರಂಗದಲ್ಲಿ. ಇಷ್ಟು ವೇಗ ಸಲ್ಲ, ಖಂಡಿತ ಅಷ್ಟು ವೇಗವನ್ನ ಯಾವತ್ತೂ ಮಾಡ್ಲೇಬಾರದು. ವಿದ್ವಾನ್ ಗಣಪತಿ ಭಟ್ರು, ಭಾಗವತರೊಂದಿಗೆ ಈ ಚಂಡೆ ಮದ್ದಲೆಯ ಸಾತು ಹೇಗಿದ್ರೆ ರಂಗಕ್ಕೆ ಅನುಕೂಲ? ಭಾಗವತರಿಗೆ ಒಂದು ಹೆಚ್ಚಿನ ಅನುಭವ ಅಂದ್ರೆ ಭಾಗವತರದ್ದು ದೊಡ್ಡ ಹೊಣೆಗಾರಿಕೆ. ಇದರ ಅರ್ಥ ಚಂಡೆ ಮದ್ಲೆಯವರು ಭಾಗವತರಷ್ಟು ತಿಳಿದುಕೊಳ್ಳಬಾರದು ಅಂತ ಅರ್ಥವೇ ಅಲ್ಲ. ಯಾಕಂದ್ರೆ ಚಂಡೆ ಮದ್ಲೆಯವರಿಗೂ ಚೆನ್ನಾಗಿ ಮಟ್ಟುಗಳ ಜ್ಞಾನ, ತಾಳಗಳ ಜ್ಞಾನ, ಪದ್ಯಗಳ ಜ್ಞಾನ ಎಲ್ಲ ಬೇಕು. ಅವನು ಅಷ್ಟು ಅಧ್ಯಯನ ಮಾಡಿ ಚಂಡೆ ಮದ್ಲೆಯನ್ನ ಅವನು ನುಡಿಸುವುದಾದ್ರೆ ತುಂಬಾ ಪರಿಣಾಮಕಾರಿ. ಇನ್ನೊಂದು ನಾವು ಸಾಥ್ ಅಂತ ಕರಿತೇವೆ. ನಮ್ಮ ಯಕ್ಷಗಾನದಲ್ಲಿ ಸಾಥಿ ಅಂತಿಲ್ಲ, ಸಾಥಿ ಅಂದ್ರೆ ಒಟ್ಟಿಗೆ ಹೋಗುವಂತದ್ದು. ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ನಾವು ಕಾಣ್ತೇವೆ, ತಬಲಾ ಸಾಥ್ ಅಂತ ಹೇಳಿ ಹೇಳ್ತೇವೆ ನಾವು, ಮೃದಂಗ ಸಾಥ್ ಅಂತ ಅಲ್ಲಿ ಕರೀತಾರೆ. ಸಾಥಿ ಅಂದ್ರೆ ಹೇಗಿರ್ಬೇಕು? ನಮ್ಮ ಒಟ್ಟಿಗೆ ಬರ್ಬೇಕು. ನಮ್ಮ ಒಟ್ಟಿಗೆ ಹೇಗೆ ಬರಬೇಕು? ಅವನಿಗೆ ಮಟ್ಟುಗಳ ಜ್ಞಾನ ಖಚಿತವಾಗಿರ್ಬೇಕು, ತಾಳಗಳ, ಮಟ್ಟುಗಳ, ಪದ್ಯದ ವೇಗಗಳ ಮತ್ತೆ ಭಾವಗಳ ಜ್ಞಾನ ಬಹಳ ಮುಖ್ಯ ಆಗಿರುವಂತಹದ್ದು. ಭಾಗವತರು ಯಾವ ಭಾವದಲ್ಲಿ ಪದ್ಯವನ್ನ ಹೇಳ್ತಾ ಇದ್ದಾರೆ, ಇದು ಯಾವ ಭಾವದ ಪದ್ಯ, ಇದು ಕರುಣಾರಸವೋ, ಶೃಂಗಾರಸವೋ, ಹಾಸ್ಯರಸವೋ, ಆ ರಸೋಚಿತವಾಗಿ ಇವನು ವಾದನವನ್ನ ನುಡಿಸಬೇಕು. ಅದೇ ತನಗೊತ್ತಿದೆ ಅಂತ ಸಿಕ್ಕಾಬಟ್ಟೆ ಈಗ ಮೊದಲೇ ಚಂಡೆಯವರು ತುಂಬಾ ನುಡಿಸುವಂತಹದ್ದು, ಇದು ಸಲ್ಲದೇ ಸಲ್ಲ, ಅದು ಮಾಡ್ಲೇಬಾರದು. ಆ ಭಾವಕ್ಕೆ ಎಷ್ಟು ಬೇಕು, ಮುಖ್ಯವಾಗಿ ಆ ಮಟ್ಟು, ಆ ಪದ್ಯದ ಮಟ್ಟುಗಳಿಗೆ ನಾನು ಹೇಗೆ ನಡೆಸಬೇಕು. ಉದಾಹರಣೆಗೆ ಶಂಕರಿ ದೈತ್ಯ ಸಂಗ್ರಾಮ ಭಯಂಕರಿ ಸದ್ಭಕ್ತಾಶಿತ ಜನ ಕಿಂಕರಿ, ಇದೆಲ್ಲ ಮಟ್ಟುಗಳ ಪದ್ಯಗಳು. ಇದಕ್ಕೆ ಹೆಂಗ್ಬೇಕು? ತೋಂ ತತ್ತಾಂ ಧೀಂ ತಾಂ ತರಕ ತರಕೃತ್ಯ ಧೀಂ ತತ್ತಾಂ ಅಂದ್ರೆ ನಾನು ಮೊದಲೇನ ನುಡಿಸುವನಲ್ಲ, ನಾನು ಅಂದ್ರೆ ನನ್ನ ಸರಿಯಾಗಿ ಬಿಡ್ತಿಗಳನ್ನ ನಾನು ಪ್ರಾಕ್ಟೀಸ್ ಮಾಡಿ ಹೇಳಿದ್ದಲ್ಲ, ಇದು ಈ ಸಂದರ್ಭದಲ್ಲಿ ಹೇಳಿರುವಂತಹದ್ದು. ಅಂದ್ರೆ ಮಟ್ಟುಗಳು ಹೇಗಿದೆ,
ಆ ಮಟ್ಟುಗಳ ಸಾಹಿತ್ಯಕ್ಕೆ ಸರಿಯಾಗಿ ಮೊದ್ಲೇ ನುಡಿಸ್ಬೇಕು. ಇದು ಬಹಳ ಪರಿಣಾಮ ಬೀರುವಂತಹದ್ದು. ಮತ್ತೆ ಇದು ಹೇಳಲಿಕ್ಕೆ ತುಂಬಾ ವಿಷಯ ಬೇಕಾಗಿರುವಂತಹದ್ದು, ಸಮಯ ಬೇಕಾಗಿರುವಂತಹದ್ದು. ಒಂದು ತಾಳದ ಪದ್ಯಕ್ಕೆ ಚಂಡೆಮದ್ದೆಯವರು ಹೇಗೆ ಸಹಕಾರ ಮಾಡುವಂತಹದ್ದು ಅನ್ನೋದು ಬಹಳ ಮುಖ್ಯ ಆಗುವಂತಹದ್ದು. ಯಾವುದೇ ತಾಳದ ಪದ್ಯ ಆಗಿರ್ಲಿ, ಆ ತಾಳದ ಅಭಿನಯದ ಭಾಗ ಮುಗಿವಲ್ಲಿಯವರೆಗೆ ಚಂಡೆಮದ್ಲೆಯವರು ಅಭಿನಯಕ್ಕೆ, ಭಾಗವತರ ಭಾವಕ್ಕೆ ಪೂರಕವಾಗಿ ಅವರು ನುಡಿಸ್ತಾ ಇರಬೇಕು. ಆಮೇಲೆ ಅವರಿಗೆ ಬಿಟ್ಟು ಕೊಟ್ಟ ನಂತರ ಅವರಿಗೆ ಸ್ವಾತಂತ್ರ್ಯ. ಪದ್ಯ ಹೇಳುವಷ್ಟು ಹೊತ್ತು ಚಂಡೆಮದ್ಲೆಯವರಿಗೆ ಹೆಚ್ಚು ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯವೇ ಇಲ್ಲ ಅಂತ, ಯಾಕಂದ್ರೆ ಅವರು ಚಂಡೆಮದ್ಲೆ ನುಡಿಸ್ಲೇಬೇಕು. ಅದರಿಂದ ಇನ್ನೊಬ್ಬರ ಸ್ವಾತಂತ್ರ್ಯವನ್ನ ನಾವು ಕಸಿದುಕೊಳ್ಳಬಾರದು. ಅವನು ಭಾಗವತನೇ ಆಗ್ಲಿ ಅಥವಾ ಚಂಡೆಮದ್ಲೆಯವರೇ ಆಗಿ, ವೇಷಧಾರಿಗಳೇ ಆಗಿ, ಇನ್ನೊಬ್ಬರ ಸ್ವಾತಂತ್ರ್ಯವನ್ನ ನಾವು ಕಸಿದುಕೊಂಡು ನಾವು ವಿಜೃಂಭಿಸಲೇಬಾರದು. ಹಾಗೆ ಮಾಡಿದ ಅಂತಾದ್ರೆ ರಂಗದಲ್ಲಿ ಆ ಕಥೆ ರಂಗದ ಸನ್ನಿವೇಶ ಹಾಳಾಗುವಂತಹದ್ದು. ಇದನ್ನ ಬಹಳ ಜಾಗ್ರತೆಯನ್ನ ಇಟ್ಕೊಳ್ಬೇಕು. ತಾವು ರಾಗ ಶುದ್ಧತೆಯ ಬಗ್ಗೆ ಯುವ ಭಾಗವತರಿಗೂ ಅಥವಾ ಯಕ್ಷಗಾನದಲ್ಲಿ ತೊಡಗಿಕೊಂಡಿರುವಂತಹ ಕಲಾವಿದರಿಗೆ ಯಾವುದಾದರೂ ಒಂದು ಹೊತ್ತಿಗೆಗಳ ಮೂಲಕ ಅಥವಾ ಯಾವ್ದಾದ್ರು ಒಂದು ಮಾರ್ಗದರ್ಶನದ ಆಧಾರಗಳ ಮೂಲಕ ಏನಾದ್ರೂ ಮಾರ್ಗದರ್ಶಿಸಿದ್ಯಾ? ಖಂಡಿತ. ಈ ಗ್ರಂಥದ ಹೆಸರು ಯಕ್ಷಗಾನ ಗಾನ ಸಂಹಿತೆ ಎನ್ನುವುದಾಗಿ. ಇದು 2021ರಲ್ಲಿ ನಾನು ಬರೀಲಿಕ್ಕೆ ಪ್ರಾರಂಭಿಸಿದೆ. 7 ತಿಂಗಳ ಕಾಲ ಈ ಗ್ರಂಥವನ್ನ ಬರೀಲಿಕ್ಕೆ ನನಗೆ ಅವಧಿ. ಆಮೇಲೆ 2022ರಲ್ಲಿ ಇದು ಬಿಡುಗಡೆಯಾಯಿತು. ಇದರಲ್ಲಿ ಮುಖ್ಯವಾಗಿ 110 ರಾಗಗಳಿಗೆ ನೋಟೇಶನ್, ಅದು ಹೇಗೆ ಅಂತ ನಾನು ನಿಮ್ಗೆ ಹಾಡಿ ತೋರಿಸ್ತೇನೆ. ಆಮೇಲೆ ನಮ್ಮ ಭಾರತೀಯ ಕಲೆಗಳು ಹೇಗೆ ಹುಟ್ಟಿಕೊಂಡಿತು, ಅದು ಸಂಗೀತವೇ ಆಗ್ಲಿ, ಜಾನಪದವೇ ಆಗ್ಲಿ, ಅಥವಾ ಬೇರೆ ಬೇರೆ ಕಲಾ ಪ್ರಕಾರಗಳೇ ಆಗಿ, ಅದ ಹೇಗೆ ಹುಟ್ಟಿಕೊಂಡಿತ್ತು, ಅದಕ್ಕೆ ಮೂಲ ಯಾವುದು ಅನ್ನುವುದು. ಮುಖ್ಯವಾಗಿ ನಾವು ಸಂಗೀತದಲ್ಲಿ 2 ಪ್ರಕಾರಗಳು, ಒಂದು ಕರ್ನಾಟಕಿ, ಇನ್ನೊಂದು ಹಿಂದೂಸ್ತಾನಿ. ಮುಖ್ಯವಾಗಿ ಒಂದು ಶಾಸ್ತ್ರೀಯ, ಇನ್ನೊಂದು ದೇಶಿ ಅಂತ. ಒಂದು ಈ ಶಾಸ್ತ್ರೀಯ ಸಂಗೀತ ಅನ್ನುವುದು ಬ್ರಹ್ಮದೇವರಿಂದ ಪ್ರಾರಂಭ ಆಯಿತು ಅನ್ನೋದು. ಅಂದ್ರೆ ಸಾಮವೇದಾದಿತಂ ಗೀತಂ ಸಂಜಗ್ರಾಹ ಪಿತಾಮಹ, ಅಂದ್ರೆ ಸಂಗೀತ ಹುಟ್ಟಿಕೊಂಡಿದ್ದು ಸಾಮವೇದದಿಂದ. ಸಾಮವೇದದ ಉಪವೇದವಾಗಿರುವಂತಹ ಗಾಂಧರ್ವ ವೇದದಿಂದ ಸಂಗೀತ ಹುಟ್ಟಿಕೊಂಡಿತ್ತು. ಇದರಿಂದಾಗಿ ಮುಂದೆ ಸಂಗೀತ ಬೆಳೀತಾ ಹೋಯ್ತು, ಬೇರೆ ಬೇರೆ. ಆಮೇಲೆ ಇನ್ನೊಂದು ದೇಶಿ ಪದ್ಧತಿ. ಈಗ ಹೇಗೆ ಶಾಸ್ತ್ರೀಯ ಕಲಾ ಪ್ರಕಾರ ಒಂದು ಬೆಳೀತಾ ಹೋಯ್ತು, ಅದೇ ರೀತಿಯಾಗಿ ದೇಶಿ ಪದ್ಧತಿಯು ಬೆಳೆದು ಬಂತು. ಈ ದೇಶಿ ಪದ್ಧತಿ ಹೇಗೆ ಬೆಳೀತು ಅಂದ್ರೆ ಜನರ ಮೂಲಕವಾಗಿ. ಈ ಮಾರ್ಗ ಸಂಗೀತ, ಇನ್ನೊಂದು ದೇಶಿ ಸಂಗೀತ. ಹೇಗೆ ಬಂದಿತ್ತು ಅಂದ್ರೆ ದೇಶೇ ದೇಶೇ ಜನಾನಾಂ ಯದೃಚ್ಛ ಹೃದಯ ರಂಜನಂ, ಅಂದ್ರೆ ಜನರು ತಮ್ಮ ಸಂತೋಷಕ್ಕಾಗಿ ಹಾಡ್ತಾ ಬಂದ್ರು. ಉದಾಹರಣೆಗೆ ಈಗ ಗದ್ದೆ ನಾಟಿ ಮಾಡುವಾಗ, ಆಮೇಲೆ ಅಕ್ಕಿ ಕುಟ್ಟುವಾಗ, ಆಮೇಲೆ ಹಿಂದಿನ ಹಳೇ ಮಹಿಳೆಯರೆಲ್ಲ ಅವರು ತಮ್ಮಷ್ಟಕ್ಕೆ ಏನು ಹಾಡ್ತಾ ಇದ್ರು. ಜನಪದ, ಜನರ ಮಧ್ಯದಲ್ಲಿ ಬೆಳೆದು ಬಂದಂತಹ ಸಂಗೀತ ಜನಪದ, ಅದಕ್ಕೆ ಜಾನಪದ ಅಂತ ಹೆಸರು. ಜನರೇ ತಮ್ಮ ಸಂತೋಷಕ್ಕಾಗಿ ತಮ್ಮ ದಣಿವನ್ನ, ತಾವು ಮಾಡಿದಂತಹ ಕೆಲಸದ ದಣಿವನ್ನ ಆರಿಸಿಕೊಳ್ಳುವುದಕ್ಕಾಗಿ ಮಾಡಿದಂತಹ ಒಂದು ಕಲಾ ಪ್ರಕಾರ ದೇಶಿ ಸಂಗೀತ. ಹೀಗೆ ಸಂಗೀತದಲ್ಲಿ ಒಂದು ಮಾರ್ಗ ಸಂಗೀತ, ದೇಶಿ ಸಂಗೀತ ಅನ್ನೋದು. ಈ ಮಾರ್ಗ ಸಂಗೀತದಲ್ಲಿ ಹಿಂದೂಸ್ತಾನಿ, ಕರ್ನಾಟಕಿ 2 ಪ್ರಕಾರಗಳು. ದೇಶಿ ಸಂಗೀತದಲ್ಲಿ ಜಾನಪದ ಹಾಡುಗಳು, ಹಸೆ ಹಾಡುಗಳು, ಆಮೇಲೆ ಹಲಕ್ಕಿ ಹಾಡುಗಳು, ಲಾವಣಿಗಳು, ಹೀಗೆ ಈ ರೀತಿಯ ತುಂಬಾ ಕಲಾ ಪ್ರಕಾರಗಳು ದೇಶಿ ಪದ್ಧತಿಯಲ್ಲಿ ಬೆಳೆದು ಬಂದು. ಹೀಗೆ ಮುಖ್ಯವಾಗಿ 2 ಪದ್ಧತಿ. ನಮ್ಮ ಯಕ್ಷಗಾನ ಹಾಡುಗಾರಿಕೆ 2 ಪ್ರಕಾರಗಳನ್ನ ಒಳಗೊಂಡಿರುವಂತಹದ್ದು. ಇದರಲ್ಲಿ ದೇಶಿ ಅಂಶಗಳು ಇದೆ, ಜಾನಪದದ ಅಂಶವೂ ಇದೆ, ಶಾಸ್ತ್ರೀಯ ಸಂಗೀತದ ಅಂಶಗಳು ಇದೆ. ಆದ್ರೆ ಮುಖ್ಯವಾಗಿ ನಾವು ಯಕ್ಷಗಾನವನ್ನ ಶಾಸ್ತ್ರೀಯ ಅಂತಲೇ ಹೇಳ್ಬೋದು. ಕಾರಣ ಯಕ್ಷಗಾನ ನಾವು ಪ್ರಸಂಗವನ್ನ ನೋಡ್ತೇವೆ, ಕಥಾ ಪ್ರಸಂಗ, ಕೃಷ್ಣ ಸಂಧಾನವೋ, ಕರ್ಣಪರ್ವೋ, ಚಂದ್ರಹಾಸ ಚರಿತ್ರೆಯೋ, ಮಾಗದ ವಧೆಯೋ, ಹೀಗೆ ಅನೇಕ ಪೌರಾಣಿಕ ಪ್ರಸಂಗಗಳನ್ನ ನಮ್ಮ ಹಳೆ ಕವಿಗಳು ಬರೆದಿದ್ದಾರೆ. ಇಲ್ಲಿ ನಮಗೆ ಸಿಗುವಂತಹದ್ದು, ಇದು ಶಾಸ್ತ್ರೀಯ ಅನ್ನುವ ಅಂಶ ಸಿಗುವಂತಹದ್ದು, ರಾಗಗಳ ತಾಳಗಳ ಉಲ್ಲೇಖ ಇದೆ ಯಕ್ಷಗಾನ ಪ್ರಸಂಗಗಳಲ್ಲಿ. ಶಂಕರಾಭರಣ ಅಷ್ಟ, ಶಂಕರಾಭರಣ ಏಕ, ಕಾಂಬೋದಿ ಝಂಪೆ, ಕೇದಾರಗೌಳ ಝಂಪೆ, ಆಮೇಲೆ ಕೇದಾರಗೌಳ ಅಷ್ಟ,
ತೋಡಿ, ಅಷ್ಟ, ಹೀಗೆ ತುಂಬಾ ರಾಗ ತಾಳಗಳ ಹೆಸರು ಯಕ್ಷಗಾನದಲ್ಲಿ ಉಲ್ಲೇಖವಾಗಿದೆ. ಈ ರಾಗಗಳೆಲ್ಲ ಸಂಗೀತದಿಂದ ಬಂದಿರುವಂತಹದ್ದು, ತಾಳಗಳು ಹಾಗೆ, ಅದು ಸಂಗೀತ ಶಾಸ್ತ್ರದಲ್ಲಿ ಇರುವಂತಹ ತಾಳ. ಸಂಗೀತ ಶಾಸ್ತ್ರದಲ್ಲಿ ಸುಮಾರು 150 ತಾಳಗಳು ಇದೆ ಅಂತ ಹೇಳ್ತಾರೆ. ನಮ್ಮ ಯಕ್ಷಗಾನದಲ್ಲಿ ನಾವು ಈಗ ಒಂದು 7 ತಾಳಗಳನ್ನ ಗುರುತಿಸ್ತೇವೆ ಅಷ್ಟೇ ನಮ್ಮ ಯಕ್ಷಗಾನದಲ್ಲಿ ಇರುವಂತಹದ್ದು. ಇದಕ್ಕೆ ಮೂಲ ಸಂಗೀತ. ಈ ರೀತಿಯ ವಿಷಯಗಳು ತುಂಬಾ ಇದೆ. ಆಮೇಲೆ ಯಕ್ಷಗಾನ ಶೈಲಿ, ಈ ಯಕ್ಷಗಾನ ಶೈಲಿ ಹೇಗೆ ಹುಟ್ಟಿಕೊಂಡಿತು ಅನ್ನೋದ್ರ ಬಗ್ಗೆ, ಮತ್ತೆ ಯಕ್ಷಗಾನದಲ್ಲಿ ಬಳಸುವಂತಹ ರಾಗಗಳ ಬಗ್ಗೆ, ಆಮೇಲೆ ಯಕ್ಷಗಾನ ಶೈಲಿಗೆ ಸಂಗೀತಕ್ಕೆ ಹೇಗೆ ಸಾಮ್ಯತೆ ಇರುವಂತಹದ್ದು, ಆಮೇಲೆ ಯಕ್ಷಗಾನದಲ್ಲಿ ಮಟ್ಟುಗಳು, ಈ ಮಟ್ಟುಗಳು ಬಹಳ ಮುಖ್ಯ ಯಕ್ಷಗಾನದಲ್ಲಿ. ಇಂದು ಮಟ್ಟುಗಳು ಅಂದ್ರೆ ಹಾಡಿನ ಧಾಟಿ ಅಂತ ಅರ್ಥ. ಮಟ್ಟು ಎನ್ನುವ ಪದಾರ್ಥ, ಮಟ್ಟು ಎನ್ನುವ ಪದಾರ್ಥ ಹಾಡಿನ ಧಾಟಿ. ಆದ್ರೆ ಯಕ್ಷಗಾನದಲ್ಲಿ ಮಟ್ಟು ಹೇಗೆ ಬಳಕೆಯಾಗಿದೆ ಅಂದ್ರೆ, ಒಂದು ಹಾಡಿನ ಧಾಟಿಯ ಮೂಲಕ, ಇನ್ನೊಂದು ಯಕ್ಷಗಾನದಲ್ಲಿ ಪಟ್ಟಂತಹ ಪದ್ಯಗಳ ಮೂಲಕ. ಈಗ ನಾವು ಈ ಕೇದಾರಗೌಳ ಅಷ್ಟ ಉದಾಹರಣೆಗೆ, ಈಗ ನಾವು ಒಂದು ತಾಳಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಾಹಿತ್ಯಗಳನ್ನ ಜೋಡಿಸಿ ಪದ್ಯಗಳನ್ನ ರಚಿಸುವಂತಹದ್ದಕ್ಕೆ ಮಟ್ಟು ಅಂತ ನಾವು ಹೇಳ್ಬೋದು. ಒಂದು ತಾಳದಲ್ಲಿ, ಈಗ ಅಷ್ಟತಾಳ ಅಂತ ಇಟ್ಕೊಳ್ಳುವ, ಅಷ್ಟತಾಳದಲ್ಲಿ ಈಗ ನಾನು ನಿಮ್ಗೆ ಹಾಡಿ ತೋರಿಸ್ತೇನೆ ಬೇಕಾದ್ರೆ. ಈಗ ಕೇದಾರಗೌಳ ಅಷ್ಟ. ಎಲೆ ಭಾನು ಜಾತ ಕೇಳ್ ಅಸ್ತ್ರದ ಮಹಿಮೆಯ ನೆಲೆಯರಿಯದೆ ಪೂಡಿದೆ, ನಳಿನಾಕ್ಷನಾಥನ ರಥದೊಳಗಿಗ ನಿನ್ನ ಗೆಲುವರೆ ಬಿಡುವರೆ ನೈ. ಇದು ಕೇದಾರಗೌಳ ಅಷ್ಟ. ಹಾಗೆಯ ಇನ್ನು ಕಾಂಬೋಜಿ ಅಷ್ಟ. ಸರಸಿ ಜಾಂಬಕಿ ಜರೆ ಕೇಳಿ ಶಶಿ ಪರಂಪರೆಯುಳು ರಾಜ್ಯವಾಳಿ, ಹೊರೆಗಳೆರಿದ ಸಿಂಹವಿಷ್ಟ ರವಿಗೆಮ್ಮ ಕಿರಿಯ ವಿಚಿತ್ರ ವೀರ್ಯಕನಿರಿ ಆಡುವ. ನೋಡಿ, ಈಗ ಕೇದಾರಗೌಳ ಅಷ್ಟದಲ್ಲಿಯೂ ಕಾಂಬೋಜಿಯ ಅಷ್ಟದಲ್ಲಿಯೂ ವ್ಯತ್ಯಾಸವನ್ನು ನಾವು ಗುರುತಿಸಬಹುದು. ಇನ್ನು ಶಂಕರಾಭರಣ ಅಷ್ಟ, ಅದು ಕಂಡನು ಸೌಂದರ್ಯ ನಿಧಿಯನು, ಕಂಡನು ಸುರುಚಿರಾಂಗಿಯಳ, ಕಂಡು ಮೋಹಗೊಂಡನು ಸುಂದರಿಯಳ. ಆಹ ಪುಂಡರೀಕಾಕ್ಷಿ ಕಲ್ಯಾಣಿ ಪನ್ನಗವೇಣಿ, ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯನ್ನು. ಇದು ಶಂಕರಾಭರಣ ಅಷ್ಟ. ಹೀಗೆ ಈ ಅಷ್ಟತಾಳಗಳಲ್ಲಿ ಅನೇಕ ವೈವಿಧ್ಯತೆಯಲ್ಲಿ ಕವಿಗಳು ಪದ್ಯಗಳನ್ನ ರಚನೆ ಮಾಡಿದ್ದಾರೆ. ಇದು ಮಟ್ಟು ಅಂತ ಹೇಳಿಸಿಕೊಳ್ಳುವಂತಹದ್ದು. ಒಂದು ಹಾಡಿನ ಧಾಟಿ ಮಟ್ಟು ಅಂತ ಆದ್ರೆ, ಇನ್ನೊಂದು ಸಾಹಿತ್ಯಗಳಲ್ಲಿ ತಾಳಗಳಲ್ಲಿ ರಚಿಸುವಂತಹ ಸಾಹಿತ್ಯದ ವೈವಿಧ್ಯತೆಗೆ ಮಟ್ಟು ಅಂತ ಹೇಳುವಂತಹದ್ದು. ಹೀಗೆ ಇನ್ನು ಅಷ್ಟತಾಳಗಳಲ್ಲಿ ಇನ್ನೂ ತುಂಬಾ ಮಟ್ಟುಗಳಿದೆ. ಹಾಗೆ ಎಲ್ಲಾ ತಾಳಗಳಲ್ಲಿ ಈಗ ತ್ರಿಪುಟ ತಾಳದಲ್ಲಿ ಇದೆ. ಇದು ಮಧ್ಯಮಾವತಿ ತ್ರಿಪುಟೆ, ಶಂಕರಾಭರಣ ತ್ರಿಪುಟೆ, ಸೌರಾಷ್ಟ್ರ ತ್ರಿಪುಟೆ, ಹೀಗೆ ಭೈರವಿ ತ್ರಿಪುಟೆ, ಹೀಗೆ ಇನ್ನು ಒಂದು 3-4 ವಿಧ ಇರ್ಬೋದು. ಹೀಗೆ ಪ್ರತಿಯೊಂದು ಈ ಝಂಪೆ ತಾಳದಲ್ಲಿ ಹಾಗೆ ಕೇದಾರಗೌಳ ಝಂಪೆ, ಕಾಂಬೋಜಿ ಝಂಪೆ, ತುಜಾವಂತು ಝಂಪೆ, ಭೈರವಿ ಝಂಪೆ, ಹೀಗೆ ಆಮೇಲೆ ರೂಪಕದಲ್ಲಿ ಅದರಲ್ಲ ಹಾಗೆ ತುಂಬಾ ವೆರೈಟಿಗಳು. ಹೀಗೆ ಎಲ್ಲಾ ತಾಳಗಳಲ್ಲಿಯೂ ಆ ತಾಳಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಾಹಿತ್ಯಗಳನ್ನ ಜೋಡಿಸಿ ಪದ್ಯವನ್ನ ರಚಿಸುವುದಕ್ಕೆ ಮಟ್ಟು ಅಂತ ಕರೆಯುವಂತಹದ್ದು. ಈ ವಿಷಯವು ಇದರಲ್ಲಿ ಇರುವಂತಹದ್ದು. ಆಮೇಲೆ ಭಾಗವತರ ಲಕ್ಷಣ, ಭಾಗವತರಾದವರು ಹೇಗಿರಬೇಕು, ಮದ್ದಲೆ ವಾದಕರು ಹೇಗಿರಬೇಕು, ಚಂಡಿಯವರು ಹೇಗಿರಬೇಕು, ವೇಷಧಾರಿಗಳು ಹೇಗಿರಬೇಕು, ಈ ರೀತಿಯ ಅನೇಕ ವಿಷಯಗಳು. ಮತ್ತೆ 110 ರಾಗಗಳಿಗೆ ನೋಟೇಶನ್, ಅದು ನಿಮ್ಗೆ ಹಾಡಿ ತೋರಿಸ್ತೇನೆ ನಾನು. ಅಂದ್ರೆ ನಮ್ಮ ಯಕ್ಷಗಾನದ ಉದಾಹರಣೆಗೆ ಒಂದು ಮೋಹನ ರಾಗ, ಮೋಹನ ರಾಗ ಯಕ್ಷಗಾನದಲ್ಲಿ ಹೇಗೆ ಹಾಡಲ್ಪಡುತ್ತದೆ ಅದಕ್ಕೆ ನಾನು ಸ್ವರವನ್ನ ಬರೆದಿರುವಂತಹದ್ದು ನಿಮ್ಗೆ ಹಾಡಿ ತೋರಿಸ್ತೇನೆ ಈಗ. ಮೋಹನ ರಾಗ, ಇದರ ಆರೋಹಣ ಅವರೋಹಣ ಸರಿ ಗ ದ ಸಾ ಸಾದ ಪಗರೆ ಸಾ, ಇದು ಮೋಹನ ರಾಗದ ಆರೋಹಣ ಅವರೋಹಣ. ಈಗ ಯಕ್ಷಗಾನದಲ್ಲಿ ಒಂದು
ತ್ರಿಪುರ ತಾಳದ ಪದ್ಯವನ್ನ ತಕೊಳ್ಳೋಣ. ಪಟ್ಟಾಭಿಷೇಕದ ಒಂದು ಪದ್ಯ. ಬಂದೆಯ ಈ ನವಂಶವಾರಿದಿ ಚಂದ್ರ, ಇದು ಮೋಹನ ರಾಗ. ಇದಕ್ಕೆ ಸ್ವರ ಬಂದೆಯ ಗಾ ಗಾ ಗರೆ ಸದ ಇನವಂಶವಾರಿದಿ ಸರಿ ಗಾ ಗಾ ತಪಗರೆ ಚಂದ್ರ, ನಾ ಬರುವಾಗ ಗಪದ ಸಾಗ ದಸರಿದ ನಿನ್ನೊಡನೆಂದುದಿಲ್ಲ ಎನ್ನುತ್ತಮನದಲ್ಲಿ ಪದ ಸರಿ ಗಗ ರಿಗ ಪಗರೆ ಸಾಗ ನೊಂದ ಏನೈ ದಪ ಗಪದ ಪಗರೆ ಸಾ. ಹೀಗೆ ಇದೇ ರಾಗದಲ್ಲಿ ಒಂದು ಭಾಮಿನಿ. ಕೊಡವಿಗೂ ಸುಗ ಬಳಗ ಸಹಿತಲೆ ರಿಗಗ ರಿರಿಗಗ ರಿಗಗ ಗಗಧ ಪಗರೆ ನಡೆಯಬೇಡ ಕೃತಾಂತನಲ್ಲಿಗ ಗಪದ ಸಾಗ ದಸದ ದಸರಿದ ಕೊಡು ಕುಜಸ್ಥಳ ವರವೃತ ಸ್ಥಳ ಪದ ಸರಿಗ ರಿಗ ರಿಗ ಪಗರೆ ಸದ ವಾರಣಾವತಿಯ ದಪ ಗಪದ ಪಗರೆ ಸ ಬಿಡು ಬಿಡಲವು ಅವಂತಿ ನಗರವ ದದ ಪದ ಪಗ ಪದಾಪ ದಪ ಸದಾ ಒಡನೆ ಶಕ್ರ ಪ್ರಸ್ತವನು ಸಗ ದಸ 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 ದಸರಿದ ತಡೆಯದೆ ಧರ್ಮ ಜಗೆ ಸಾಮದು ರಿಗ 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 ಪಗರಿಸ ಎಂದ ಅಸುರರೇ ದಪ 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 ಗರೆ ಸಾ. ಆಲಾಪನ ಇದಕ್ಕೆ. ಪದ ಸರಿಗ ರಿರಿಗ ರಿಗ ಪಗರಿಸ ದಗರಿಸ ದಪ ಗಪದ ಪಗರಿಸ ಸರಿಗರೆ ಸದ ಗೌರಿಸದ ದಸ. ಹೀಗೆ ಈಗ ಒಂದು ರಾಗವನ್ನು ಮಾತ್ರ ನಾನು ಹಾಡಿ ತೋರಿಸಿದೆ. ಈ ರೀತಿಯಾಗಿ 110 ರಾಗಗಳಿಗೆ ಹೀಗೆ ಅಂದ್ರೆ ಎಲ್ಲ ತಾಳಗಳ ಪದ್ಯಗಳು, ಆಮೇಲೆ ಯಕ್ಷಗಾನದಲ್ಲಿ ಬರುವಂತಹ ವಾರ್ಧಿಕ ಛಂದಸ್ಸು, ಆಮೇಲೆ ಭಾಮಿನಿ, ಆಮೇಲೆ ಪರಿವರ್ತಿನಿ, ಕಂದ ಪದ್ಯ, ಹೀಗೆ ಎಲ್ಲ ರೀತಿಯ ಮಟ್ಟುಗಳ ಪದ್ಯಗಳು ಒಟ್ಟು 110 ರಾಗಗಳಿಗೆ ಈ ಪುಸ್ತಕದಲ್ಲಿ ನೋಟೇಶನ್ ಇರುವಂತಹದ್ದು. ಆಮೇಲೆ ಈ ಯಕ್ಷಗಾನ ಸಮಿತಿ ಅನ್ನುವಂಥದ್ದು ನಿಜಕ್ಕೂ ಯಕ್ಷಗಾನ ಪ್ರಪಂಚಕ್ಕೊಂದು ಆಸ್ತಿಯೇ. ಅದು ನೋಡಿದವರು ಹೇಳ್ಬೇಕು. ಅಂದ್ರೆ ಇದರ ಉದ್ದೇಶ, ನಾನು ಬರೆದಿರುವಂತಹ ಉದ್ದೇಶ, ನಾನು ಯಕ್ಷಗಾನದಿಂದ ನನಗೆ ತುಂಬಾ ಪ್ರಯೋಜನಗಳು ಸಿಕ್ಕಿದೆ. ಸಮ್ಮಾನಗಳು, ಮಾನ ಸಮ್ಮಾನಗಳು, ವಿದೇಶ ಯಾತ್ರೆಯೋ ಬೇಕಾದಷ್ಟು. ಆದ್ರೆ ನಾವು ಯಕ್ಷಗಾನಕ್ಕಾಗಿ ಏನನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಬಹಳ ವರ್ಷಗಳಿಂದ ಯೋಚಿಸ್ತಾ ಇದ್ದೆ. ಕೊನೆಗೆ ಹೊಳೆದದ್ದು ಈ ದಾರಿ. ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ಗ್ರಂಥಗಳನ್ನ ಬರೆದಿದ್ದಾರೆ. ಆದ್ರೆ ಈ ರೀತಿಯ ಒಂದು ಉಪಯುಕ್ತವಾದಂತಹ ಗ್ರಂಥಗಳು ಬಂದಿರುವುದು ಬಹಳ ವಿರಳ, ಬಹಳ ಕಡಿಮೆ, ಇಲ್ಲ ಅಂತಲೇ ಹೇಳ್ಬೋದು. ಬೇರೆ ಬೇರೆ ಒಳ್ಳೊಳ್ಳೆ ಗ್ರಂಥಗಳನ್ನ ಬರೆದಿರುವಂತಹ ವಿದ್ವಾಂಸರಿದ್ದಾರೆ. ಆದ್ರೆ ಉಪಯುಕ್ತವಾಗುವಂತಹದ್ದು ಅಂದ್ರೆ ಯಕ್ಷಗಾನ ಕಲಾವಿದರಿಗೂ, ಕೇವಲ ಯಕ್ಷಗಾನ ವಿದ್ಯಾರ್ಥಿಗಳಿಗಲ್ಲ, ಯಕ್ಷಗಾನ ಕಲಾವಿದರಿಗೂ ಯಕ್ಷಗಾನ ಭಾಗವತರಿಗೂ ಅತ್ಯಂತ ಉಪಯುಕ್ತವಾಗುವಂತಹ ಒಂದು ಗ್ರಂಥ ಇದು ಅಂತ ಹೇಳ್ಬೋದು.
ಹೀಗೆ ಇದರಲ್ಲಿ ಅನೇಕ ವಿಷಯಗಳನ್ನ ಒಳಗೊಳ್ಳುವಂತಹದ್ದು ಈ ಯಕ್ಷಗಾನ. ಹಾ. ಈ ಯಕ್ಷಗಾನ ಗಾನ ಸಮಿತಿ ಅನ್ನುವಂತ ಅಮೂಲ್ಯ ಪುಸ್ತಕವಲ್ಲದೆ ಯಕ್ಷಗಾನ ಒಂದು ಕಲೆ ಕುರಿತಾಗಿ ಯಾವ್ದಾದ್ರು ಇತರ ಲೇಖನಗಳು ಅಥವಾ ತಮ್ಮಿಂದಲೇ ರಚಿತವಾದ ಕೃತಿಗಳು ಯಾವ್ದಾದ್ರು ಇದೆಯಾ? ಹಾ, ಲೇಖನಗಳು ಬಹಳಷ್ಟು ಲೇಖನಗಳನ್ನ ಬರೆದಿದ್ದೇನೆ ಹಾಡುಗಾರಿಕೆಯ ಬಗ್ಗೆ. ಆಮೇಲೆ ಯಕ್ಷಗಾನ ಕೆಲವಷ್ಟು ಜಿಜ್ಞಾಸೆಗಳು, ಈಗ ಯಕ್ಷಗಾನ ಹಾಡುಗಾರಿಕೆ ಹೇಗೆ ಇರಬೇಕು ಅನ್ನುವುದರ ಬಗ್ಗೆಯೂ, ಆಮೇಲೆ ವ್ಯಕ್ತಿ ಪರಿಚಯ, ಯಕ್ಷಗಾನದಲ್ಲಿ ಅನೇಕ ಕಲಾವಿದರ ಬಗ್ಗೆ ಅಥವಾ ಬೇರೆ ಬೇರೆ ವಿದ್ವಾಂಸರ ಬಗ್ಗೆ ಬರೆದಿರುವಂತಹ ಲೇಖನಗಳು ಅನೇಕ, ಅದು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತಹದ್ದು. ಇನ್ನು ಇತ್ತೀಚೆಗೆ ಈಗ ಒಂದು 6-8 ತಿಂಗಳ ಈಚೆಗೆ 7 ಪ್ರಸಂಗಗಳನ್ನ ಬರೆದಿದ್ದೇನೆ ಇತ್ತೀಚೆಗೆ. ಹೌದು, ನನಗೆ ಮೊದಲಿಂದಲೂ ಅದೇ ಈ ಪುಸ್ತಕ ಬಂದ ನಂತರ ಒಂದು ಆತ್ಮವಿಶ್ವಾಸ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ನಾನು ಏನಾದ್ರೂ ಮಾಡ್ಬೇಕು ಅನ್ನೋದು ಆ ಒಂದು ಒಳ್ಳೆಯ ಉದ್ದೇಶದಿಂದ ಈ ಪುಸ್ತಕವನ್ನ ಬರೆದೆ. ಆ ನಂತರದಲ್ಲಿ ಯಕ್ಷಗಾನ ಇನ್ನೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಯೋಚಿಸಿದಾಗ ಈ ಪ್ರಸಂಗ ಬರೆಯುವುದು ಅಂದ್ರೆ ಅದು ಸುಲಭ ಅಲ್ಲ. ಪ್ರಸಂಗ ಎಲ್ಲರೂ ಬರೀತಾರೆ, ಆದ್ರೆ ಅದು ಒಂದು ಉತ್ಕೃಷ್ಟವಾಗಿರ್ಬೇಕು, ಛಂದೋಬದ್ಧವಾಗಿ. ನಾನು ಬರೆದದ್ದು ಉತ್ಕೃಷ್ಟ ಅಂತ ನಾನು ಖಂಡಿತ ಹೇಳುವುದಿಲ್ಲ. ಯಾಕಂದ್ರೆ ಈಗ ಹಿಂದಿನ ಹಳೆ ಪ್ರಸಂಗಕರ್ತರು ಪಾರ್ತಿ ಸುಬ್ಬನಂತಹ ಇನ್ನೂ ಅನೇಕ ನಾವು ಮುಖ್ಯವಾದ ಹೆಸರುಗಳನ್ನ ಹೇಳ್ಬೇಕು ಅಂದ್ರೆ ಪಾರ್ತಿ ಸುಬ್ಬ, ಆಮೇಲೆ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು, ಈ ರೀತಿಯ ತುಂಬಾ ಹಳೆಯ ಪ್ರಸಂಗಕರ್ತರು ವಿದ್ವಾಂಸರು ಪ್ರಸಂಗವನ್ನ ಬರೆದಿದ್ದಾರೆ. ಆದ್ರೆ ಆ ಮಟ್ಟಕ್ಕೆ ನನ್ನ ಪ್ರಸಂಗ ಖಂಡಿತ ನನ್ನ ಹತ್ರ ಹೋಗುವುದು ಕಷ್ಟ. ಆದ್ರೆ ಆ ಪ್ರಸಂಗಕ್ಕೆ ನ್ಯಾಯ ಒದಗಿಸುವಂತಹದ್ದು, ಮುಖ್ಯವಾಗಿ ಆ ಕಥೆಗೆ ಲೋಪವಾಗದಂತೆ ಇನ್ನೊಂದು ಭಾಗವತರಿಗೆ ಪದ್ಯವನ್ನ ಹಾಡ್ಲಿಕ್ಕೆ ಬರ್ಬೇಕು. ಕೆಲವು ಪ್ರಸಂಗಗಳಲ್ಲಿ ತಾಳದಿಂದ ಹೊರಗಿರುವಂತ ಸಾಹಿತಿಗರು ಕೇಳಿದ್ದೇವೆ. ಕರೆಕ್ಟ್, ಹೌದು, ಅಂತದ್ದು ಆಗ್ಬಾರ್ದು. ಮತ್ತೆ ಭಾಗವತರು ಅದನ್ನ ಸುಲಲಿತವಾಗಿ ಅಂದ್ರೆ ಛಂದಸ್ಸಿಗೆ ಲೋಪ ಬಾರದಂತೆ ಬರೆದಿದ್ದೇನೆ. ಆದಷ್ಟು ಛಂದಸ್ಸಿನ ಲೋಪಗಳು ತುಂಬಾ ಇದೆ, ಯಾಕಂದ್ರೆ ನಾನು ಛಂದಶಾಸ್ತ್ರವನ್ನ ಬಲ್ಲವನಲ್ಲ. ಏನಿದ್ರು ನಾನು ನನ್ನ ಹಾಡುಗಾರಿಕೆ ಅನುಭವ, ಮತ್ತೆ ಒಂದು ಮಟ್ಟದ ಸಾಹಿತ್ಯದ ಅನುಭವ, ಮತ್ತೆ ಅನೇಕ ವರ್ಷಗಳಿಂದ ಯಕ್ಷಗಾನ ಪದ್ಯಗಳನ್ನ ಹಾಡಿದ ಅನುಭವ, ರಾಗ ತಾಳಗಳ ಅನುಭವ, ಈ ಎಲ್ಲ ಅನುಭವಗಳಿಂದ ನಾನು ಪ್ರಸಂಗವನ್ನ ರಚಿಸಿರುವಂತಹದ್ದು. ಛಂದಸ್ಸುಗಳ ರಚನೆ, ಛಂದಶಾಸ್ತ್ರದ ಅಧ್ಯಯನ ನಂಗೆ ಅಷ್ಟಿಲ್ಲ. ಅನೇಕ ದೋಷಗಳು ಖಂಡಿತವಾಗಿ ಇರುತ್ತೆ, ಆದರೆ ಆದಷ್ಟು ದೋಷಗಳು ಕಡಿಮೆ ಇರುವ ಹಾಗೆ ಆ ಪ್ರಸಂಗಕ್ಕೆ ನ್ಯಾಯವನ್ನ ಒದಗಿಸುವ ಹಾಗೆ ನಾನು ಪ್ರಸಂಗವನ್ನ ರಚನೆ ಮಾಡಿದ್ದೇನೆ. ನಾನು ಹೇಳ್ತೇನೆ, ಈಗ ಅದನ್ನು ತೋರಿಸ್ತೇನೆ. ಅದಿನ್ನು ಪ್ರಿಂಟ್ ಆಗಿಲ್ಲ, ಬೇಕಾದ್ರೆ ಒಂದೆರಡು ಅದನ್ನು ಹಾಡಿ ತೋರಿಸ್ತೇನೆ. ನಾನು ರಚಿಸಿದಂತಹ ಪ್ರಸಂಗಗಳು ಶ್ರೀಮದ್ ಭಾಗವತದಿಂದ ಹಾಗೂ ಹರಿವಂಶದಿಂದ, ಆಮೇಲೆ ದೇವಿ ಭಾಗವತದಿಂದ ಆಯ್ದುಕೊಂಡಂತಹ ಪ್ರಸಂಗ. ಶ್ರೀಮದ್ ಭಾಗವತ ಪ್ರಸಂಗಗಳು ಒಂದು ಪುರಂಜನೋಪಾಖ್ಯಾನ, ಇನ್ನೊಂದು ಅಜಮಿಳೋಪಾಖ್ಯಾನ, ಆಮೇಲೆ ಇನ್ನೊಂದು ಗೋಕರ್ಣೋಪಾಖ್ಯಾನ ಅಂದ್ರೆ ದುಂದುಕಾರಿ ಪ್ರೇತ ಮೋಕ್ಷ ಅಂತ ಹೇಳಿ, ಆಮೇಲೆ ಇನ್ನೊಂದು ದೇವಿ ಭಾಗವತದಿಂದ ಏಕವೀರ ಏಕಾವಲಿ ಅನ್ನುವ ಒಂದು ಪ್ರಸಂಗ, ಇನ್ನೊಂದು ರಾಜ ಸುದರ್ಶನ, ಇದು ದೇವಿ ಭಾಗವತದ್ದು. ಆಮೇಲೆ ಇನ್ನೊಂದು ನರನಾರಾಯಣರು, ಇದು ಬಹಳ ಅಪರೂಪದ ಒಂದು ಪ್ರಸಂಗ, ಯಾರು ಬರೆದಿದ್ದಾರೆ ಗೊತ್ತಿಲ್ಲ. ನರನಾರಾಯಣರು ಅನ್ನುವರು ಒಬ್ಬರು ಅಂದ್ರೆ ವಿಷ್ಣುವಿನ ಅಂಶ, ಅವರ ಕಥೆ. ಇದು ಮೊನ್ನೆ ಈಗ ಒಂದು 4-5 ದಿವಸ ಹಿಂದೆ ಮುಗಿತು. ಇನ್ನೊಂದು ಘಂಟಾಕರ್ಣ ಗಜಾಕರ್ಣ ಅನ್ನುವ ಶ್ರೀಕೃಷ್ಣ ಕಾರುಣ್ಯ ಅಂತ, ಅವೆರಡು ಪಿಶಾಚಿಗಳು, ಅದು ಆ ಕಥೆ. ಹೀಗೆ ಒಟ್ಟು 7 ಪ್ರಸಂಗವನ್ನ ಬರೆದಿದ್ದೇನೆ. ಅದರಲ್ಲಿ ಹಾಡಿ ತೋರಿಸ್ತೇನೆ ಒಂದೆರಡು. ಹೌದು, ಹಾಡಿ ತೋರಿಸ್ತೇನೆ. ಅಂದ್ರೆ ಸಾಹಿತ್ಯ ರಚನೆ ಹೇಗಿದೆ ಅನ್ನೋದರ ಬಗ್ಗೆ ನಾನು ಹಾಡಿ ತೋರಿಸ್ತೇನೆ. ಮೊದಲು ಭಾಗವತ ಮಹಾತ್ಮೆಯ ಒಂದು ಪುರುಷನು, ಒಂದು ಪದ್ಯ. ಇದು ಝಂಪೆ ತಾಳ. ಇದು ಭಕ್ತಿದೇವಿ, ನಾರದರು ಹಾಗೂ ಭಕ್ತಿದೇವಿಯ ಸಂವಾದ ಬರುವಂತಹದ್ದು. ಅದರಲ್ಲಿ ಒಂದು ಹಾಡು ತೋರಿಸ್ತೇನೆ, ಭಕ್ತಿದೇವಿಯ ಒಂದು ಪದ್ಯ. ಭಕ್ತಿ ದೇವಿಯು ನಾನು ಶಕ್ತಿ ಗುಂದಿಗುದಿನ್ನು, ಶಕ್ತರಲ್ಲವು ಜ್ಞಾನ ವೈರಾಗ್ಯರಿವರು.
ಶಕ್ತಿಘಾತವದಾಯಿತು ಕಾಲವಶದಿಂದಿವರ್ಗೆ ಮುಕ್ತಿ ಪ್ರದಾಯಕನ ಕರುಣೆಯಿಲ್ಲ ಕಟ ಮುಕ್ತಿ ಪ್ರದಾಯಕನ ಕರುಣೆಯಿಲ್ಲ ಕಟ. ಇದು ಇನ್ನೊಂದು ಇದೇ ಪ್ರಸಂಗ. ಇದು ಒಂದು ಮಟ್ಟಿನ ಪದ್ಯ, ಆದಿತಾಳ. ಈ ಭಕ್ತಿದೇವಿ ನಾರದರನ್ನ ಕಂಡಾಗ ವಿಷಯವನ್ನ ಹೇಳುವಂತಹದ್ದು. ಮುನಿಯೇ ತವ ದರುಶನ ಭಾಗ್ಯ ಸುಲಭವೇ ಮಮ ಪುಣ್ಯವಶದಿನಿ ದೊರೆಜೆ ಮನಕಿನಿತಾನಂದವು ದೊರೆಜೆ ಸನುಮತವಿದು ಎಂದು ಅನುವರಿಯುತ ಮಮ ಪುತ್ರರ ಜರೆಯನು ವಿನಯದಿಂದ ಪರಿಹಾರವ ಮಾಡನೆ ಮುನಿಯೇ. ಇದು ಒಂದು ಮಟ್ಟಿನ ಪದ್ಯ. ಇನ್ನೊಂದು ನಾನು ಮಟ್ಟಿನ ಪದ್ಯಗಳನ್ನು ಹೆಚ್ಚು ಹೇಳಿ ತೋರಿಸ್ತೇನೆ. ಇನ್ನು ನವರೋಜು ಯಕ್ಷಗಾನದಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಮಟ್ಟಿನ ಪದ್ಯ. ಧನ್ಯಳು ನನಗೆ ನಿಂದು ಮಮ ಪುಣ್ಯವ ಪೇಳಲಿ ಮುಂದು ಮಾನ್ಯತೆ ಪಡೆದೆನು ಭಕ್ತಿ ಅಂದೆನು ತಲೆ ಸಾನುರಾಗದುಳು ವಾಸಿಪೆನಿಲ್ಲಿ ಧನ್ಯಳು ನನಗೆ ನಿಂದು. ಇದು ಒಂದು ತ್ರಿಪುರ ತಾಳದ ಪದ್ಯ. ಇದು ಪ್ರೇತ ಮೋಕ್ಷತ್ತು. ತುಂಗಭದ್ರ ತಟ ನಿವಾಸಿಯು ಸಂಗವರ್ಜಿತ ಆತ್ಮದೇವನು ಮಂಗಲವ ಬಯಸುತ್ತ ಲೋಕಗೆ ಇರಲು ತಾನು ಇದು ಮಧ್ಯಮಾವತಿ ತ್ರಿಪುರ ತಾಳದ ರಚನೆ. ಹೀಗೆ ಒಟ್ಟು 7 ಪ್ರಸಂಗದ ಪ್ರಸಂಗ ಇರುವಂತಹದ್ದು. ಇದರಲ್ಲಿ ಬೇರೆ ಬೇರೆ ರೀತಿಯ ಮಟ್ಟುಗಳ ಪದ್ಯಗಳನ್ನ ಬರೆದಿರುವಂತಹದ್ದು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ.